ಅಸ್ಸಲಾಮುಅಲೈಕುಂ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಇಮ್ರಾನು, ಆಮ್ ಆದ್ಮಿ ಪಾರ್ಟಿನಿಂದ, ಗೋವಿಂದಪುರ, ನಾಗವಾರ, ಬ್ಯಾಂಗ್ಳೂರು 45. ಇವತ್ತು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆಲ್ಲರಿಗೂ ಗೊತ್ತಾಗಬೇಕು. ಈ ಕರ್ನಾಟಕ ಸರ್ಕಾರ ಇರಲಿ, ನಮ್ಮ ಸರ್ವಜ್ಞನಗರ್ MLA ಜಾರಿ ಸಾಹೇಬ್ ಇರಲಿ, ಇವರೆಲ್ಲರಿಗೂ ಗೊತ್ತಾಗಬೇಕು ಏರಿಯಾದಲ್ಲಿ ಏನೇನಾಗ್ತಾ ಇದೆ, ಏನು ಕೆಲಸ ನಡೀತಾ ಇದೆ ಅಂತ. ಯಾಕಂದರೆ ದೊಡ್ಡವರು ದೊಡ್ಡ ಬೇರೆ ಬೇರೆ ಜಾಗ ಕೂತಿದ್ದಾರೆ, ಅವ್ರಿಗೆ ಏನೂ ಗೊತ್ತಾಗಲ್ಲ. ಲೋಕಲ್ ಲೀಡರ್ಸು ಹೇಳಿದ್ರೇ ಜಾರಿ ಸಾಹೇಬ್ರಿಗೆ ಗೊತ್ತಾಗೋದು, ಅಲ್ಲಿಂದ ಎಲ್ಲರಿಗೂ ಗೊತ್ತಾಗೋದು. ಅದಕ್ಕೆ ನಿಮ್ಮಿಂದ ಕೈ ಮುಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆಲ್ಲ ಗೊತ್ತಾಗಬೇಕು. ಯಾಕಂದರೆ ಇಲ್ಲಿ ಇರೋದು ಗೋವಿಂದಪುರದಲ್ಲಿ ಜನಗಳು ಇರೋದು, ಇವರು ಬೇರೆ ಏನೋ ತಿಳ್ಕೊಬಿಟ್ಟವ್ರೆ. ಯಾಕೆ ಅಂದರೆ ನಾನು ಈ ಮಾತು ಮಾತಾಡ್ತಾ ಇದ್ದೀನಿ ಅಂದರೆ, 2024 ಫೆಬ್ರವರಿಯಲ್ಲಿ ವರ್ಕ್ ಆರ್ಡರ್ ಶಾಂಕ್ಷನ್ ಆಗಿರೋದು ಇವ್ರಿಗೆ ಕೆಲಸ ಮಾಡೋಕ್ಕೆ. ಈಗ 25 2025 9ನೇ ತಿಂಗಳಿಗೆ ಕಂಪ್ಲೀಟ್ ಆಗ್ತಾ ಇದೆ. ಇವ್ರಿಗೆ ಡೆಡ್ಲೈನ್ ಇರೋದು 11 ತಿಂಗಳು ಕೊಟ್ಟಿರೋದು. 11 ತಿಂಗಳು ಆಗಿನೂ 9 ತಿಂಗಳು ಎಕ್ಸ್ಟ್ರಾ ಆಗಿದೆ. ಅದರಲ್ಲಿನೂ ಕೆಲಸ ಆಗಿರೋದು 20%. ಆ 20% ಅಲ್ಲಿನೂ ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಫುಟ್ಪಾತ್ ಕೆಲಸ ಆಗಲಿಲ್ಲ ಅಂದರೆ ಅಮ್ಮಮ್ಮ ಅಂದರೆ ಒಂದು 200 ಮೀಟ್ರು 180 ಮೀಟ್ರ್ ಮಾಡವ್ರೆ. ಅದರಲ್ಲಿ ಅನ್ಕಂಪ್ಲೀಟ್ ಕೆಲಸ. ಯಾಕಂದರೆ ರೋಡು ಇಲ್ಲ ಹೋಗೋ ಬರೋಕ್ಕೆ, ಅದನ್ನು ಆ ಕಡೆನೂ ಬ್ಲಾಕ್ ಮಾಡವ್ರೆ, ಇದು ಕಡೆನೂ ಬ್ಲಾಕ್ ಮಾಡವ್ರೆ. ಏನಕ್ಕೆ ಅಂದರೆ ನಾನು ಅದೇ ಕೈ ಮುಗಿ ಕೇಳ್ತಾ ಇದ್ದೀನಿ, ದೊಡ್ಡ ಆಫೀಸರ್ಗಳು ಇರಲಿ, ಯಾರನ್ನ ಇರಲಿ, ಈ ರೋಡ್ಗೆ ಸರ್ವೆ ಮಾಡಿ ನೀವು ನಮ್ಮ ಏರಿಯಾಗೆ ಬಂದು, ಇಲ್ಲಿ ಏನು ನಡೀತಾ ಇದೆ ಅಂತ. ಹಾಂ, ಯಾರು ಲೀಡರೂ ಕೇಳಲ್ಲ. ಯಾಕೆ ಲೀಡರ್ ಕೇಳ್ತಾ ಇಲ್ಲ? ನಾವು ಕೇಳ್ತಾ ಇದ್ದೀವಿ, ಕಾಂಗ್ರೆಸ್ ಲೀಡರು ಯಾಕೆ ಕೇಳ್ತಾ ಇಲ್ಲ? ಯಾಕೆ ಕೆಲಸ ಡಿಲೇ ಆಗ್ತಾ ಇರೋದು? ಯಾಕೆ ಈ ಥರ ನೀವು ಮಾಡ್ತಾ ಇರೋದು? ಯಾಕೆ ಪಬ್ಲಿಕ್ಗೆ ತೊಂದರೆ ಕೊಡ್ತಾ ಇರೋದು? ಕೇಳ್ಬೇಕು ತಾನೆ. ಯಾರೂ ಬರ್ತಾ ಇಲ್ಲ. ಹಾಂ, BJPಗೆ 40% ಸರ್ಕಾರ ಹೇಳ್ತಾ ಇದ್ರು ಇವರು 50% ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ 50% ಕಮಿಷನ್ ಸರ್ಕಾರ ಇದು. ಹಾಂ, ಯಾಕೆ ಸ್ವಾಮಿ ದೊಡ್ಡ ಆಫೀಸರ್ ಬಂದು ವೆರಿಫಿಕೇಷನ್ ಮಾಡಲ್ಲ? ಯಾಕೆ ಚೆಕ್ ಮಾಡ್ತಾ ಇಲ್ಲ ಆಫೀಸರ್ಗಳು? ಯಾಕೆ ಲೀಡರ್ಸ್ಗಳು ಯಾಕೆ ಚೆಕ್ ಮಾಡ್ತಾ ಇಲ್ಲ? ಯಾಕೆ MLA ಜಾರಿ ಸಾಹೇಬರು ಸುಮ್ಮನೆ ಇರೋದು? ಯಾಕೆ ಬಂದು ನೋಡ್ತಾ ಇಲ್ಲ ರೋಡು? 1 ವರ್ಷ 9 ತಿಂಗಳಾಗಿದೆ, ಅದರಲ್ಲಿನೂ 20% ಕೆಲಸ ಆಗಿರೋದು. ಯಾಕೆಂದರೆ ಬಡವರು ಇದ್ದಾರೆ, ಕೂಲಿ ಮಾಡೋರು ಇದ್ದಾರೆ. ಸ್ಕೂಲ್ಗಳು 20 ಸ್ಕೂಲ್ಗಳು ಐತೆ ರೀ, ಕಾಲೇಜ್ಗಳು ಐತೆ ರೀ. HKBಗೆ ಕಾಲೇಜ್ ಐತೆ ರೀ, ಅಲ್ಲಿ ದೊಡ್ಡ ಕಾಲೇಜ್ ರೀ HKBಗೆ ಕಾಲೇಜು. ಚಿಕ್ಕ ಮಕ್ಕಳು ಹೋಗ್ತಾ ಇದ್ದಾರೆ ರೀ ಸ್ಕೂಲ್ಗೆ, ಜಾಗ ಇಲ್ಲ ರೀ ಹೋಗೋ ಬರೋಕ್ಕೆ. ಗ್ಲಾಸ್ ಫ್ಯಾಕ್ಟ್ರಿಯಲ್ಲಿ ರೋಡ್ ಇತ್ತು, ಹಂಗಂಗೆ ಹೆಂಗೋ ಹೋಗ್ತಾ ಇದ್ರು ಜನಗಳು. ಅದೂ ಡ್ರೈನೇಜ್ ಪೈಪ್ಗೆ ರೋಡ್ ಎಲ್ಲ ಜಾಮ್ ಮಾಡಿಬಿಟ್ಟವ್ರೆ ರೀ. ಅದೂ ನಿನ್ನೆ ವಿಡಿಯೋ ಮಾಡಿದ್ದೀನಿ, ಅದೂ ತೋರಿಸಿದ್ದೀನಿ ನಾನು. ಗ್ಲಾಸ್ ಫ್ಯಾಕ್ಟ್ರಿದೂ ಒಂದು ಕೆಲಸ ಮಾಡಿ, ಒಂದು ಕೆಲಸ ಮಾಡಲಿ ಅವರು. ಇದೂ ಬ್ಲಾಕು, ಅದೂ ಬ್ಲಾಕು. ಮತ್ತು ಎಲ್ರಿ ಸಾಯೋದು ನಾವು? ಎಲ್ರಿ ಹೋಗೋದು ನಾವು? ಹೆಂಗ್ರಿ ಜೀವನ ಮಾಡೋದು? ಹಾಂ, 500 ರೂಪಾಯಿ ದುಡಿಯೋನಿದ್ದಾನೆ ರೀ ಪಾಪ. ಅಂಗಡಿಗಳು ಎಷ್ಟೈತೆ ರೀ, ಸಾವಿರಗಳು ಬಾಡಿಗೆ ಕೊಡ್ತಾ ಇರೇ ರೀ ಪಾಪ. ವ್ಯಾಪಾರ ಆಗ್ತಾ ಇಲ್ಲ, ಅಳ್ತಾವ್ರೆ ರೀ ಅವರು. ನಮಗೆ ಕಂಪ್ಲೇಂಟ್ ಮಾಡ್ತಾವ್ರೆ, ದಯವಿಟ್ಟು ನೀ ಧ್ವನಿ ಎತ್ತಿರಿ ಅಂತ ಹೇಳ್ತಾವ್ರೆ ನಮಗೆ ಲೋಕಲ್ಲು ಅಂಗಡಿಯವರೆಲ್ಲ. ಪಾಪ ಎಲ್ರಿ ಹೋಗ್ಬೇಕು? ಹಾಂ, ಏನು 5 ತಿಂಗಳು 6 ತಿಂಗಳು 8 ತಿಂಗಳು 9 ತಿಂಗಳು ಡೆಡ್ಲೈನು 11 ತಿಂಗಳು ಕೊಟ್ಟವ್ರೆ ಗೌರ್ಮೆಂಟ್. ಅದು ಆದ್ರೂ 9 ತಿಂಗಳು ಎಕ್ಸ್ಟ್ರಾ ತೊಗೊಳಾರ. ಅದರಲ್ಲಿನೂ 20% ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಹಾಂ, ನಾನು ಆವಾಜು ಕೇಳ್ತಾ ಇರೋದಕ್ಕೆ ನೀನೇನು ಕೇಳೋವನು? ನೀನು ಯಾವನು ಕೇಳೋವನು? ಹಾಂ ಸ್ವಾಮಿ, ನಾನು ಯಾರು ಕೇಳೋವನಂದರೆ ನಾನು ಟ್ಯಾಕ್ಸ್ ಪೇರು. ನನ್ನ ಚಿಕ್ಕ ಮಕ್ಳು ಟ್ಯಾಕ್ಸ್ ಕೊಡ್ತಾವ್ರೆ. 5 ರೂಪಾಯಿ ಪ್ಯಾಕೆಟ್ ಚಿಪ್ಸ್ ತೊಗೊಳ್ತಾ ಇದ್ದಾರಲ್ಲ, ಅದರಲ್ಲಿ ನನ್ನ ಟ್ಯಾಕ್ಸ್ ಐತೆ, ನಮ್ಮ ಮಕ್ಳದ್ದು ಟ್ಯಾಕ್ಸ್ ಐತೆ. ಯಾಕ್ರಿ ಕೇಳಬಾರ್ದು ನಾನು? ಹಾಂ, ಲೋಕಲ್ ರೀ ನಾನು, ಏರಿಯಾ ಲೋಕಲ್ ರೀ ನಾನು, ಕೇಳ್ಬೇಕ್ರಿ. ಇಲ್ಲಿರೋ ಜನಗಳು ಆವಾಜ್ ಹಾಕ್ಬೇಕ್ರಿ, ಕೇಳ್ಬೇಕ್ರಿ. ಜನಗೆ ಗೌರ್ಮೆಂಟ್ಗೆ ಕೇಳಬೇಕು ಇಲ್ಲಿ ಏನು ನಡೀತಾ ಇದೆ ಮೋಸ ಅಂತ. ಹಾಂ, ಬನ್ನಿ ಸಾಹೇಬ್ರು, ಎಲ್ಲರೂ ದೊಡ್ಡವರು BBMP ಆಫೀಸಲ್ಲಿ ಕೂತಿದ್ದಾರೆ. ಹಾಂ, ಯಾಕೆ ಸರ್ವೆ ಮಾಡೋಕ್ಕಾಗಲ್ಲ ಈ ರೋಡ್ ಕೆಲಸ ಏನು ನಡೀತಾ ಇದೆ ಅಂತ? ವೈಟ್ ಟ್ಯಾಪಿಂಗ್ ಕೆಲಸ ಎಷ್ಟಾಗಿದೆ? ಫುಟ್ಪಾತ್ ಕೆಲಸ ಎಷ್ಟಾಗಿದೆ? ಡ್ರೈನೇಜ್ ಕೆಲಸ ಎಷ್ಟಾಗಿದೆ? ಕಾವೇರಿ ವಾಟರ್ ಲೈನ್ ಎಷ್ಟು ಕೆಲಸ ಆಗಿದೆ? ಕೇಳ್ಬೇಕು ತಾನೆ. ಅವ್ರಿಗೆ ಹೇಳಿದ್ರೆ ಅವರು BSW ಅವರು ಕೊಟ್ಟಿಲ್ಲ ಕ್ಲಿಯರೆನ್ಸ್ ಲೆಟರ್ ಅಂತಾರೆ. ಯಾರು? ವೈಟ್ ಟಾಪಿಂಗ್ ಅವರು.
BSW ಆಫೀಸರ್ಗೆ ಕೇಳಿದ್ರೆ ನಾವು ಕ್ಲಿಯರೆನ್ಸ್ ಲೆಟರ್ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ನಾನು ಹೇಳಿದೆ, ಸ್ವಾಮಿ ನೀವು ಬಾಯಿನಿಂದ ಹೇಳ್ತಾ ಇದ್ದೀರ ತಾನೆ, ನನಗೆ ಕೈನಿಂದ ಪೇಪರಲ್ಲಿ ಬರೆದು ಕೊಡಿ ನೀವು ಕೊಟ್ಟಿದ್ದೀರಾ ಅಂತ. ಅವರೂ ಕೇಳಲ್ಲ. ಯಾಕೆ ಲೋಕಲ್ ಲೀಡರ್ಸ್ ಕೇಳ್ತಾ ಇಲ್ಲ? ಯಾಕೆ ಅರ್ಥ ಆಗ್ತಾ ಇಲ್ಲ ನಮಗೆ? ಅಂದರೆ 50% ಕಮಿಷನ್ ತಗೊಳ್ಳಿರೋ ತಾನೇ ನೀವು, ಅದಕ್ಕೆ ತಾನೇ ಧ್ವನಿ ಎತ್ತಾ ಇಲ್ಲ ಇವರು, ಅದಕ್ಕೆ ತಾನೇ ಕೇಳ್ತಾ ಇಲ್ಲ. ಏನು ಇವರು ಅವನ ಮನ್ಮನಿಗೆ ಬರ್ತಾನೆ, ಕಾಂಕ್ರೀಟ್ ಹಾಕ್ತಾನೆ, ಕೂಲಿಯವ್ರು ಬರ್ತಾರೆ, ಹಾಕ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಯಾರು ಸೂಪರ್ವೈಸರು ಇಲ್ಲ, ಇಂಜಿನಿಯರು ಇಲ್ಲ. ನಾವು ಏನಂತ ಯಾರಿಗೆ ಹೋಗಿ ಕೇಳೋದು? MLA ಜಾಳ್ ಸಾಹೇಬ್ರ ಆಫೀಸ್ ಹತ್ರ ಹೋಗಿದ್ದೀವಿ, ಅವ್ರು ಸಿಗ್ತಾ ಇಲ್ಲ, ಏನಂದರೆ ಬ್ಯುಸಿ ಅಂತೆ. ಹೌದು ಸ್ವಾಮಿ, ಅವ್ರು ಪವರ್ ಮಿನಿಸ್ಟರು, ಅವ್ರು ಎಲ್ಲೋ ಎಷ್ಟೋ ಕೆಲಸ ಇರ್ತದೆ. ಅವ್ರು ಲೋಕಲ್ ಲೀಡರ್ ಏನು ಮಾಡ್ತಾ ಇದ್ದಾರೆ? ಹಾಂ, BBMP ಆಫೀಸರ್ ಏನು ಮಾಡ್ತಾವ್ರೆ? ವರ್ಕ್ ಆರ್ಡರ್ ಕೊಡಿ ಅಂದರೆ 6 ತಿಂಗಳು ಮಾಡೋವ್ರೆ ವರ್ಕ್ ಆರ್ಡರ್ ಕೊಡೋಕ್ಕೆ. ನಮಗೆ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ನಮ್ಗೆ ಗೊತ್ತು, ಅದು ನಮ್ಮ ಕಷ್ಟ. ಇಂಥ ಸರ್ಕಾರಕ್ಕೆ ಕುಂದಿರಿಸಿರೋದು ನಮ್ಮದು ಹಣೆ ಬಾರ. ವರ್ಕ್ ಆರ್ಡರ್ ಕೊಡೋಕ್ಕೆ 6 ತಿಂಗಳು ತಗೊಳ್ಳೋರೆ, ಅದೂ ಕೊಟ್ಟಿರೋದು ನೋಡಿ ಸ್ವಾಮಿ. ವರ್ಕ್ ಆರ್ಡರು ನೋಡಿ, ಓದಿ ಡೇಟ್ ನೋಡಿ, ಗೊತ್ತಾಗ್ತದೆ ನಿಮಗೆ ಏನು ಡೇಟ್ ಇದೆ ಅಂತ. ನಾನು ಸುಳ್ಳು ಹೇಳ್ತಾ ಇಲ್ಲ. ಅದೂ ಇದರಲ್ಲಿ ಡೆಡ್ಲೈನು ಕೊಟ್ಟವ್ರೆ. 2025 ಫೆಬ್ರವರಿಲಿ 13ಗೆ ಡೆಡ್ಲೈನ್ ಇರೋದು. ಅದರಲ್ಲಿ ಮಾನ್ಸೂನ್ ಸೇರಿ ಮಳೆ ಬರಲಿ ಏನನ ಇರಲಿ ಆ 11 ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಅದು ಕಂಪ್ಲೀಟ್ 11 ತಿಂಗಳು ಆಗಿನೂ 9 ತಿಂಗಳು ಎಕ್ಸ್ಟ್ರಾ ಆಗಿದೆ. 8ನಿಂದ 9 ತಿಂಗಳು ಎಕ್ಸ್ಟ್ರಾ ಆಗಿದೆ. ಯಾರು ಕೇಳೋರು? ಜನಗಳಿಲ್ಲ ನಾವು. ಇವ್ರು ಏನು ತಿಳ್ಕೊಳ್ಳೋವ್ರೆ? ನಮಗೆ ಜನಗಳು ತಿಳ್ಕೊವ್ರೆ, ಬೇರೆ ಏನನ್ನ ತಿಳ್ಕೊಳ್ಳೋರು ಇವರು? ರಾತ್ರಿ 3 ಗಂಟೆಗೆ ಕೆಲಸ ಮಾಡ್ತಾರೆ ಇವರು.